ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೊಸಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಅದರ ಫಸ್ಟ್ಗೆ ನಾವು ಸೊಪ್ಪು ಅಂದರೆ ಎಲ್ಲ ಮಿಕ್ಸ್ ಸೊಪ್ಪಲ್ಲಿ ತೊಗೊಂಡಿದ್ದೀನಿ 30 ರೂಪಾಯಿಗೆ. ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೀರೆ ಸೊಪ್ಪು ಮತ್ತು ಇನ್ನೊಂದು ಮೆಂತ್ಯ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಳೆ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಕೂಗಿಸ್ಕೊತೀನಿ. 1 ವಿಸಲ್ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋಬೇಕು. ಅದಕ್ಕೆ ಬೇಕಾಗಿರೋದು ಅಂದರೆ ಈರುಳ್ಳಿ, ಟೊಮೊಟೊ, ಆಮೇಲೆ ಮೆಣಸಿನ್ಕಾಯಿನೂ ಹಾಕ್ಬೋದು. ಇಲ್ಲ ಅಂದರೆ ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು. ನಾನು ಮೆಣಸಿನ್ಕಾಯಿನೇ ಹಾಕಿದ್ದೀನಿ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದಿಷ್ಟು ಇದಕ್ಕೆ ಬೇಕಾಗಿರುವಂಥದ್ದು. ಇದನ್ನು ಹಾಕ್ಬಿಟ್ಟು ಮಾಮೂಲಿ ಸೊಪ್ಪನ್ನ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಕೂಗಿಸ್ಕೋಬೇಕು. 1-2 ವಿಸಿಲ್ ಕೂಗಿಸಿದ್ರೆ ಸಾಕು. ಸೊಪ್ಪು ಎಲ್ಲ ಬೆಂದೋಗುತ್ತೆ ನೀಟಾಗಿ. ಇದಿಷ್ಟನ್ನು ಹಾಕ್ಬಿಟ್ಟು 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಪಾತ್ರೆಯಲ್ಲೂ ಮಾಡ್ಕೊಬೋದು. ನಾನು ಕುಕ್ಕರಲ್ಲೇ ಇಟ್ಟಿದ್ದೀನಿ. 2 ವಿಸಿಲ್ ಕೂಗಿಸ್ತೀನಿ. ಸೊಪ್ಪಾಗಿರೋದ್ರಿಂದ ಅದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಬೇಗ 2 ವಿಸಿಲ್ಗೆ ಬೆಂದೋಗುತ್ತೆ. ಅದು ಕುಕ್ಕರ್ ಆರಬೇಕು. ಕುಕ್ಕರ್ ಆರಿದ್ಮೇಲೆ ತೆಗೆದುಬಿಟ್ಟು ಅದನ್ನು ನಾನು ಒಳ್ಕಲ್ಲಲ್ಲಿ ರುಬ್ತೀನಿ. ಯಾಕೆಂದರೆ ನಾವು ಮೊಸಪ್ಪು ಇಲ್ಲ ಉಪ್ಸಾರು ಖಾರ ಇದನ್ನು ಮಾತ್ರ ನಾವು ಯಾವಾಗಲೂ ಒಳ್ಕಲ್ಲೇ ರುಬ್ಬೋದು. ಇದು ಬಂದು ತೂತ್ಬೋಸಿಗೆ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡು ಇದು ಹಾಕೋತಾ ಇದ್ದೀನಿ. ನೋಡಿ, ಬೇಳೆ ಎಲ್ಲ ಬೆಂದೋಗಿದೆ ಚೆನ್ನಾಗಿ. ಮೊಸಪ್ಪಿಗೆ ಹೀಗೆ ಬೆಂದೋಗಿರಬೇಕು. ಮಿಕ್ಸಿಗೆ ಹಾಕ್ಬಿಟ್ರೆ ನುಣ್ಣಗಾಗ್ಬಿಡುತ್ತೆ, ಒಂಥರ ಟೇಸ್ಟ್ ಇರೋಲ್ಲ. ನಾವು ಕಲ್ಲಲ್ಲಿ ರುಬ್ಬಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಉಪ್ಸಾರು ಖಾರ, ಇದು ಮೊಸಪ್ಪು, ಆಮೇಲೆ ಈ ಥರ ಸುಮಾರು ಐಟಮ್ಗಳು ನಾವು ಒಳ್ಕಲ್ಲಲ್ಲಿ ರುಬ್ಬಿದ್ರೇ ಚೆನ್ನಾಗಿರೋದು. ಹಾಗಾಗಿ ಇದನ್ನು ಈ ಥರ ನೀರೆಲ್ಲ ಸೋಸ್ಕೋಬೇಕು. ಅದು ನೀರು ಬೆಂದಿರುತ್ತಲ್ಲ, ನೀರನ್ನೆಲ್ಲ ತೆಗೆದುಬಿಟ್ಟು ಇದಕ್ಕೆ ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಒಳ್ಕಲ್ಲಲ್ಲೇ ರುಬ್ಕೋತೀನಿ. ಅದೇ ಮಿಕ್ಸಿಗೂ ಹಾಕ್ಬೋದು, ತೊಂದರೆ ಇಲ್ಲ. ಆದರೆ ನುಣ್ಣಗಾಗ್ಬಿಡುತ್ತೆ, ಅಷ್ಟು ಟೇಸ್ಟ್ ಕೊಡೋಲ್ಲ. ಕೆಲವೊಂದು ಸಲ ನಾವು ಅಕಸ್ಮಾತ್ ಎಮರ್ಜೆನ್ಸಿ ಟೈಮ್ ಅಡ್ಜಸ್ಟ್ ಆಗಿಲ್ಲ ಅಂದಾಗ ನಾವು ಮಿಕ್ಸಿಲೇ ಹಾಕ್ಬಿಡ್ತೀವಿ. ನೋಡಿ, ಒಳ್ಕಲ್ಲಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಇದರಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಬಂದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇದು ತೆಂಗಿನ ತುರಿ ಮತ್ತು ಒಂಚೂರು ಹುಣಸೆಹಣ್ಣು ಹಾಕಿದ್ದೀನಿ. ಇನ್ನು ಇದು ಕೂಗ್ಸಿದ್ದೀನಲ್ಲ ಮಸಾಲೆ, ಅದು ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಲ್ಲ ಅದನ್ನ ಒಳ್ಕಲ್ಲಲ್ಲಿ ನುಣ್ಣಗೆ ರುಬ್ಕೋಬೇಕು. ಅದರಲ್ಲೇನಿಲ್ಲ, 5 ನಿಮಿಷದಲ್ಲಿ ಆಗ್ಬಿಡುತ್ತೆ. ಸೊಪ್ಪು ಚೆನ್ನಾಗಿ ಬೆಂದೋಗಿರುತ್ತಲ್ವ. ಆ ತೆಂಗಿನಕಾಯಿ ಒಂದು ಸ್ವಲ್ಪ ಮಿಕ್ಸ್ ಆಗಬೇಕಷ್ಟೇ. ಚೆನ್ನಾಗಿ ರುಬ್ಕೊಂಡು ರೆಡಿ ಆಯಿತು ನೋಡಿ ಈ ರೀತಿ. ಇವಾಗ ಇದನ್ನು ತೆಗೆದುಬಿಟ್ಟು ನಾನು ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕೋತೀನಿ. ಇವಾಗ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ರುಬ್ಕೊಂಡು ಈ ಒಂದು ಪಾತ್ರೆ ಇಟ್ಬಿಟ್ಟು ಅದು ಸ್ವಲ್ಪ ಎಣ್ಣೆ ಹಾಕಿ, ಅದು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಒಂದು ಈರುಳ್ಳಿ, ಒಂದು ಒಣಗಿದ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಹಾಕ್ಕೊಂಬಿಡೋದು. ಈಸಿಯಾಗಿ ಮಾಡ್ಕೊಬೋದು. ಮೊಸಪ್ಪು ಅಂದರೆ ಕುಡಿಬೋದು, ಆ ಥರ ಇರುತ್ತೆ. ಖಾರ ಕಮ್ಮಿ ಹಾಕ್ಕೊಂಡ್ರೆ, ಯಾಕೆಂದರೆ ಸೊಪ್ಪುಗಳೆಲ್ಲ ಹಾಕಿರೋದ್ರಿಂದ ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾವು ಆ್ಯಕ್ಚುಲಿ ಅದನ್ನ ಹಂಗೆ ಕುಡಿತೀವಿ, ಜಾಸ್ತಿ ಹಾಕ್ಕೊಂಡು ತಿಂತೀವಿ. ಅನ್ನಕ್ಕಾಗಲಿ ಇದನ್ನ ಸೊಪ್ಪನ್ನ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.